ನಾನು ಈಗ ಹೇಳಿದಷ್ಟೇ ಅಲ್ಲ, ಲಾರಿ ಎಲ್ಲ ಬರೋದಿಲ್ಲ ಅಂತೇಳಿ. ಮೇಲಿಂದ ಚಂದ ಕಾಣ್ತದೆ ಅದು. ಕೊಟ್ಟಕ್ಕಂತ ನಿಲ್ಲಿಸಿದ್ವಿ, ಹೇರ್ ಪಿನ್ ಬೆಂಡ್ ಇರ್ತದೆ ಅಲ್ಲಿ ಫುಲ್ಲು. ಯಬ್ಬ ಒಳ್ಳೆ ನೀರುಂಟು. ಸ್ಟೆಪ್ಸು ಇದ್ದ ಮೇಲೆ ಜನ ಯಾಕೆ ಹೇಳ್ತಾರಾ, ಎಲ್ಲ ಕಡೆ ಸ್ಟಾಪ್ ಮಾಡಿಕೊಂಡು ಹೋದರೆ ಲೇಟ್ ಆಗ್ತದೆ. ಕೊಟ್ಟಕ್ಕಂತ ನಿಲ್ಲಿಸಿದ್ವಿ. ಸೊ ಈಗ ವಾಪಸ್ ರೈಡ್ ಕಂಟಿನ್ಯೂ ಮಾಡುವ. ಫೋಟೋಸ್ ಎಲ್ಲ ನೋಡಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಲಿಂಕ್ ವಿಡಿಯೋದ ರೈಟ್ ಸೈಡಲ್ಲಿ ಕೆಳಗಡೆ ಹಾಕಿರ್ತೇನೆ. ಒಳ್ಳೆ ಬಿಸಿಲು ಬಂದಿದೆ ಈಗ, ಹೀಗೆ ಇದ್ದರೆ ಒಳ್ಳೆಯದು. ಇದುವೇ ಒಂದರೆ ಇಳಿಯೋಣ. ಬೈಕ್ಸ್ ಇಲ್ಲಿ ಪಾರ್ಕ್ ಮಾಡಿದ್ದೇವೆ. ಇಲ್ಲಿ ಮಂಗ ತುಂಬ ಉಂಟು. ಬನ್ನಿ, ಇಲ್ಲಿ ಒಂದು ಗಡಿ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ಅಂತ ಒಂದುಂಟು, ಅದನ್ನು ನೋಡಿ ರೈಡ್ ಕಂಟಿನ್ಯೂ ಮಾಡುವ. ಒಳ್ಳೆ ಸ್ಪಾಟ್ ಉಂಟು. ಶ್ರೀ ಗಡಿ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ. ಇಲ್ಲಿ ವಾಹನಗಳನ್ನು ತೊಳೆಯಕೂಡದು ಅಂತ ಹಾಕಿದ್ದಾರೆ ಬೋರ್ಡು. ಸೂಪರ್ ಉಂಟು. ವಾವ್. ಎಸ್, ಅಲ್ಲಿ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ಇತ್ತು. ಗುಡಿ ಅಲ್ಲಿ ಎಲ್ಲ ಹೋಗಿ ಅಲ್ಲಿ ಒಂದು 2 ಫೋಟೋ ತೆಗೆದು ಹೊರಟಿದ್ದೇವೆ. ಇಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕಾದದ್ದು 2 ವಿಚಾರ. ಒಂದು, ರೋಡು ಕಾಂಕ್ರೀಟು ಅಥವಾ ಡಾಮರ್ ಯಾವುದೇ ಇರಲಿ, ಸೈಡಿಗೆ ಹೋದಾಗ ಒಳ್ಳೆ ಸ್ಲಿಪ್ ಆಗ್ತದೆ ವೆಹಿಕಲ್ಲು. ಮತ್ತು ಇನ್ನೊಂದೇನೆಂದರೆ ಇಲ್ಲಿ ಇದು ಲೀಚಸ್ ಅದು ತುಂಬ ಉಂಟು. ಸೊ ನೀವು ಎಲ್ಲೇ ಸ್ಟಾಪ್ ಕೊಟ್ಟರು ವಾಪಸ್ಸು ರೈಡ್ ಸ್ಟಾರ್ಟ್ ಮಾಡೋ ಮೊದಲು ಒಂದು ಸಲ ಚೆಕ್ ಮಾಡಬೇಕು, ಯಾವುದಾದ್ರೂ ಲೀಚ್ ಕಾಲಿಗೆ ಹತ್ತಿಕೊಂಡಿದೆಯಾ ಎಂತ. ಅದು ಗೊತ್ತು ಸಹ ಆಗೋದಿಲ್ಲ, ತುಂಬ ಹೊತ್ತಾದಮೇಲೆ ಗೊತ್ತಾಗ್ತದೆ ಕಚ್ಚಿದ್ದು. ಸೊ ಆ ಥರ ಈ ಬಿಸಿಲೆ ಘಾಟಲ್ಲಿ ಒಳ್ಳೊಳ್ಳೆ ಸ್ಪಾಟ್ ಉಂಟು, ಬಟ್ ಎಲ್ಲ ಕಡೆ ಸ್ಟಾಪ್ ಮಾಡಿಕೊಂಡು ಹೋದರೆ ಲೇಟ್ ಆಗ್ತದೆ. ಇಲ್ಲಿ ಒಂದೀಗ ಫೇಮಸ್ ಬಿಸಿಲೆ ಬ್ರಿಡ್ಜ್ ಅಂತ ಪ್ಲೇಸ್ ಉಂಟು, ಅಲ್ಲಿ ಬಂದ್ವಿ ನಾವು. ನಾವೀಗ ಸ್ಪಾಟಿಗೆ ರೀಚ್ ಆಗಿದ್ದೇವೆ. ನಾವು ಇಲ್ಲಿಗ ಬೈಕ್ ಇಟ್ಟು ಹೋಗುವ. ನಾನು ಹೇಳಿದೆ ಇದೇ ಸ್ಪಾಟು. ಇಲ್ಲಿ ಸ್ವಲ್ಪ ಜನ ನಿಲ್ತಾರೆ ಯಾವಾಗಲೂ, ಪ್ರತಿಸತಿ ಹೋಗುವಾಗ ನಾನು ನೋಡಿದ್ದೇನೆ. ಇದು ಫೇಮಸ್ ಬಿಸಿಲೆ ಬ್ರಿಡ್ಜ್. ನಿಮಗೆ ಇಲ್ಲಿ ಕುಮಾರಧಾರ ನದಿ ನೋಡಲಿಕ್ಕೆ ಸಿಗ್ತದೆ. ಆ ಕಡೆಯಿಂದ ಪುಷ್ಪಗಿರಿ ಕುಮಾರ ಪರ್ವತದಿಂದ ಬರೋದು. ಒಳ್ಳೆ ಸ್ಪಾಟು. ಯಬ್ಬ ಒಳ್ಳೆ ನೀರುಂಟು. ಅಲ್ಲಿ ಸಮೇತ ಹೋಗಿದ್ದಾರೆ ಕೆಲವರು ಕೆಳಗೆ. ಅಲ್ಲೆಲ್ಲ ಜನ ಇದ್ದಾರೆ. ನಮ್ಮ ಗಾಡಿ ಅಲ್ಲಿ ಉಂಟು. ಯಬ್ಬ ಇಲ್ಲಿ ಒಂದೊಂದು ಬಂಡೆ ಉಂಟು, ದೊಡ್ಡ ದೊಡ್ಡ ಸೈಜು ಕಲ್ಲು. ನಾವೀಗ ಹಾಗೆ ರೋಡಲ್ಲಿ ಹಾಗೆ ಹೋಗಿ ಅಲ್ಲಿ ಟಾಪಿಗೆ ಹೋಗ್ಬೇಕು. ಬಿಸಿಲೆ ಘಾಟ್ ವ್ಯೂ ಪಾಯಿಂಟ್ ಇರೋದು ಅಲ್ಲಿ. ಇಲ್ಲಿ ಒಂದು 2 ಫೋಟೋ ಎಲ್ಲ ತೆಗೆದು ಸ್ವಲ್ಪ ಹೊತ್ತು ಜಾಲಿ ಮಾಡಿ ಮತ್ತೆ ರೈಡಲ್ಲಿ ಸಿಗ್ತೇನೆ. ಇಲ್ಲೆಲ್ಲ ಫೋಟೋ ವೀಡಿಯೋ ಎಲ್ಲ ಮಾಡಿ ಆಯಿತು, ಇನ್ನಿವಾಗ ಹೋಗುದು. ಇಲ್ಲಿ ಕೆಳಗಡೆ ಇಳಿಬಾರ್ದು ಅಂತ ಬೋರ್ಡ್ ಹಾಕಿದ್ದಾರೆ, ಆದರೆ ಸ್ಟೆಪ್ಸ್ ಇರೋ ಕಾರಣ ಇಳಿತಾರೆ ಎಲ್ಲರೂ. ಇಳಿಬಾರ್ದು ಅಂತ ಇದ್ದರೆ ಸ್ಟೆಪ್ಸೇ ತೆಗಿಬೇಕು. ಸ್ಟೆಪ್ಸು ಇದ್ದ ಮೇಲೆ ಜನ ಯಾಕೆ ಹೇಳ್ತಾರಾ. ಡಾಮಿನರ್ 400 ಸ್ವಲ್ಪ ವೆಯ್ಟ್ ಜಾಸ್ತಿ ಇರ್ಬೋದು, ಯಾಕಂದರೆ ನನ್ನದು 200cc, ಅದು 400cc. ಸೊ ಅದರಲ್ಲಿ ಸ್ವಲ್ಪ ಆಬ್ವಿಯಸ್ಲಿ ಘಾಟ್ ಸೆಕ್ಷನಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಅಂದರೆ ರೈಟ್ ಸೈಡ್ ಲೆಫ್ಟ್ ಸೈಡ್ ಕಂಟಿನ್ಯೂಸ್ ಆಗಿ ಹಾಕಬೇಕಲ್ಲ ಘಾಟ್ ಸೆಕ್ಷನಲ್ಲಿ. ನಿಮಗೆ ಗೊತ್ತು ಘಾಟ್ ಸೆಕ್ಷನ್ ಯಾವ ಥರ ಇರ್ತದೆ ಅಂತ. ಆಲ್ರೆಡಿ ನಾವು ಸ್ವಲ್ಪ ಹೈಟ್ ಹತ್ತಲಿಕ್ಕೆ ಸ್ಟಾರ್ಟ್ ಆಗಿದೆ. ನಾವು ಫುಲ್ ಹೈಟ್ ರೀಚ್ ಆಗುವಾಗ ಫಾಗ್ ಇರ್ಬೋದೇನೋ. ಹೇರ್ ಪಿನ್ ಬೆಂಡ್ ಎಲ್ಲ ಸ್ಟಾರ್ಟ್ ಆಗಿದೆ.
ಬಿಸಿಲೆಘಾಟಲ್ಲಿ ವಾಹನ ಯಾವಾಗಲೂ ಕಮ್ಮಿ ಇರೋದು, ಯಾಕೆಂದರೆ ರೋಡ್ ಸಪುರ. ಕಾರು ಟಿ ಟಿ ಅದು ಬಿಟ್ಟು ಟೂ ವೀಲರೇ ಇರೋದು ಜಾಸ್ತಿ. ಟೆಂಪೋ ಟ್ರಾವೆಲರ್ಸ ಕಡಿಮೆ, ತುಂಬ ಇರೋದಿಲ್ಲ. ವೆದರ್ ಚೇಂಜ್ ಆಗೋದು ಗೊತ್ತಾಗ್ತದೆ. ಅದು ನಿಮಗೆ ಸುಬ್ರಹ್ಮಣ್ಯದಲ್ಲಿ ಇದ್ದ ಟೆಂಪ್ರೇಚರ್ಗಿಂತ ಸಹ ಈಗ ಕೋಲ್ಡ್ ಜಾಸ್ತಿ ಆಗ್ತಾ ಉಂಟು. ಅಂದರೆ ನಾವು ಹೈಟ್ ಹೋಗ್ತಾ ಇದ್ದೇವಲ್ಲ, ಮೇಲೆ ಹೋದಾಗೆ ತುಂಬ ಕೋಲ್ಡ್ ಆಗ್ತಾ ಉಂಟು ಈಗ. ಸೊ ಮೇ ಬಿ ಅಲ್ಲಿ ಬಿಸಿಲೆ ವ್ಯೂ ಪಾಯಿಂಟಿಗೆ ರೀಚ್ ಆಗಬೇಕಾದ್ರೆ ತುಂಬ ಕೋಲ್ಡ್ ಇರ್ಬೋದು. ಈಗ ಟೈಮು 9:50 ನಾವು ನಮ್ಮ ಪ್ಲ್ಯಾನ್ ಏನಂದರೆ ಈಗ ಬಿಸಿಲೆ ವ್ಯೂ ಪಾಯಿಂಟಿಗೆ ಡೈರೆಕ್ಟ್ ಎಂಟ್ರಿ ಟಿಕೆಟ್ ತಗೊಂಡು ಹೋಗೋದು ಬೇಡ ಅಂತ. ಯಾಕಂದರೆ ಬರೆದು ನಾವು ಇದೇ ರೂಟಲ್ಲಿ, ಸೊ ರಿಟರ್ನ್ ಇದೇ ರೂಟಲ್ಲಿ ಬರುವಾಗ ಬಿಸಿಲೆ ವ್ಯೂ ಪಾಯಿಂಟ್ ನೋಡಿಕೊಂಡು ಬರುವ ಅಂತ. ಯಾಕಂದರೆ ಈಗ ಬೆಳಿಗ್ಗೆ ಸ್ವಲ್ಪ ಫಾಗ್ ಇರ್ತದೆ. ವಾವ್, ಇಲ್ಲೊಂದು ರೋಡಲ್ಲಿ ಸೈಡಲ್ಲಿ ಫಾಲ್ಸು, ಸೈಡಲ್ಲಿ ಎಲ್ಲ ಫಾಲ್ಸ್ ಜಾಸ್ತಿ ಇರ್ತದೆ. ಅಂದರೆ ಈಗ ಮಳೆ ಕಮ್ಮಿ ಆಗಿದೆ, ಆದರೂ ಸಹ ನೀರು ಬರ್ತಾ ಇರ್ತದೆ. ನಾವೀಗ ಡೈರೆಕ್ಟ್ ಮಲ್ಲಳ್ಳಿ ಫಾಲ್ಸಿಗೆ ಹೋಗಿ ಮಲ್ಲಳ್ಳಿ ಫಾಲ್ಸ್ ನೋಡಿಕೊಂಡು ಬರುವಂತ. ಇದು ಯಾರು ಮಾರೆ ಈ ಇಷ್ಟು ಸಣ್ಣ ರೋಡಲ್ಲಿ ಲಾರಿ ತಗೊಂಡು ಬಂದದ್ದು? ನಾನು ಈಗ ಹೇಳಿದಷ್ಟೇ ಅಲ್ಲ, ಲಾರಿ ಎಲ್ಲ ಬರೋದಿಲ್ಲ ಅಂತೇಳಿ. ಬರಬೇಕಾ? ಸೈಡಲ್ಲೆಲ್ಲ ವ್ಯೂ ಪಾಯಿಂಟ್ ಅಂದರೆ ವ್ಯೂ ಕಾಣಲಿಕ್ಕೆ ಶುರು ಆಯಿತು. ಅದರ ಅರ್ಥ ನಾವು ತುಂಬ ಮೇಲೆ ಬರ್ತಾ ಇದ್ದೇವೆ ಅಂತ. ರೋಡ್ ಸೈಡಲ್ಲಿ ಒಂದು ಒಳ್ಳೆ, ರೈಟ್ ಸೈಡಲ್ಲಿ ಒಂದು ಒಳ್ಳೆ ವ್ಯೂ ಪಾಯಿಂಟ್, ಅಂದರೆ ನಿಮಗೆ ಮೇಲಿಂದ ಚಂದ ಕಾಣ್ತದೆ. ಅದು ಹೇರ್ ಪಿನ್ ಬೆಂಡ್ ಇರ್ತದೆ ಅಲ್ಲಿ ಫುಲ್ಲು. ಇಲ್ಲಿ ಎಲ್ಲ ರೋಡ್ ಭಾರಿ ಸಪ್ರ, ಆ ಸೈಡ್ ಈ ಸೈಡ್ ಫುಲ್ಲು ಕಲ್ಲು ಮರ ಎಲ್ಲ ಉಂಟು. ನೈಟ್ ಡ್ರೈವಿಂಗ್ ಇನ್ನೂ ಸಹ ರಿಸ್ಕಿ. ವಾವ್, ಸೂಪರ್! ನಾನು ಇದನ್ನು ಹೇಳಿದ್ದು, ಒಳ್ಳೆ ವ್ಯೂ ಪಾಯಿಂಟ್ ಇದು. ಅದ್ಭುತ ಉಂಟು. ಎಂತ ಮಾಡುವ? ಹೋಪದ ಅಲ್ಲಿ ನೋಡಲೆ, ಹೋಗಲ್ಲ?